ನಮಸ್ಕಾರ ಸ್ನೇಹಿತರೆ, ಭೂವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದನ್ನು ನಾನು ನಮ್ಮ ಮನೇಲೇ ಫ್ರೆಂಚ್ ಫ್ರೈಸ್ ಮಾಡಿದ್ದೀನಿ. ಮೊಮ್ಮಕ್ಕಳು ಇಷ್ಟಪಟ್ಟು ಕೇಳ್ತಾಯಿದ್ರು. ಮೊಮ್ಮಗಳಂತೂ ಆಲೂಗಡ್ಡೆ ಎತ್ಕೊಂಡು ಮಾಡಿಕೊಡು ಅಂದ್ಲು. ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ. ಇವಾಗ ನಿಮಗೆ ಈಸಿಯಾಗಿ ಮಾಡ್ಕೋಬೋದು. ಇಲ್ಲಿ ದಪ್ಪದ 2 ಆಲೂಗಡ್ಡೆ ತೊಗೊಂಡಿದ್ದೀನಿ. ನೋಡಿ, ದಪ್ಪದ ಆಲೂಗಡ್ಡೆ ತೊಗೊಂಡ್ರೆ ಚೆನ್ನಾಗಾಗುತ್ತೆ ಫ್ರೆಂಚ್ ಫ್ರೈಸು. ಈ ಥರ ಸಿಪ್ಪೆ ಎರ್ಕೋಬೇಕು. ಇದು ಹೊರಗಡೆ ತೊಗೋಬೇಕು ಅಂದರೆ ಸ್ನೇಹಿತರೆ 70 ರಿಂದ 80 ರೂಪಾಯಿ ಇರುತ್ತೆ ಒಂದು ಪ್ಲೇಟ್ ಥರ. ನಾವು ಮನೇಲಿ 50-60 ರೂಪಾಯಲ್ಲಿ ಮಾಡಿಕೊಂಡ್ರೆ ವರ್ತ್ ಅನಿಸುತ್ತೆ. ಮನೇಲಿ ಮಕ್ಕಳೆಲ್ಲ ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದು ಬೇಗ ಈಸಿಯಾಗಿ ಕೂಡ ಮಾಡ್ಕೋಬೋದು. ನನ್ನ ಮೊಮ್ಮಗಳು ಇನ್ನೊಂದು ಆಲೂಗಡ್ಡೆ ತಂದವಳೆ, ಸಾಲೆಲ್ಲ ಮಾಡಿಕೊಡು ಅಂತ ಚಿಕ್ಕದೊಂದು, ಅದನ್ನು ತಂದಿದ್ದೀನಿ. ನೋಡಿ, ಈ ಥರ ಆಲೂಗಡ್ಡೆನ ಸಿಪ್ಪೆ ತೆಗೆದು ತೊಳ್ಕೊಂಡು ಎಡ್ಜಸ್ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಸಮವಾಗಿ ಮಾಡ್ಕೋಬೇಕು, ಸಮಭಾಗವಾಗಿ ಮಾಡ್ಕೋಬೇಕು. ನೋಡಿ, ಸಿಪ್ಪೆ ತೆಗೆದು ತೊಳ್ಕೊಂಡಿದ್ದೀನಿ ಆಲ್ರೆಡಿ ಆಲೂಗಡ್ಡೆ. ನಾನು ತೊಳ್ಕೊಂಡು ಈ ಕಡೆ ಆ ಕಡೆ ಈ ಕಡೆ ಎಡ್ಜಸ್ನ ಕಟ್ ಮಾಡಿ ಈ ಥರ ಸಮವಾಗಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಎಷ್ಟು ಸ್ಲೈಸಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಸಣ್ಣ ಸಣ್ಣಗೆ ಸ್ಲೈಸಸ್ ಮಾಡ್ಕೋಬೇಕು. ಜಾಸ್ತಿ ತೀರ ಸಣ್ಣಗಿರ್ಬಾರ್ದು, ದಪ್ಪಗಿರ್ಬಾರ್ದು. ನೋಡಿ, ಈ ಥರ ಇರಬೇಕು ಸ್ಲೈಸಸ್ಸು. ಇದನ್ನು ಕಟ್ ಮಾಡ್ಕೊಂಡು ಒಂದು ನೀರಿಗೆ ಹಾಕ್ಕೋಬೇಕು. ಏಕೆಂದರೆ ಆಲೂಗಡ್ಡೆ ಕಟ್ ಮಾಡಿದ ತಕ್ಷಣ ಕಪ್ಪಗಾಗ್ಬಿಡುತ್ತೆ. ಅದರಿಂದ ನೀರಿಗೆ ಹಾಕೋತಾ ಇದ್ದೀನಿ ನಾನು. ನೋಡಿ, ಈ ಥರ ನೋಡಿ, ಇದೂ ಅಷ್ಟೇ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸ್ಲೈಸಸ್ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ನೀರಿಗೆ ಹಾಕೋಬೇಕು. ನೋಡಿ, ಎಲ್ಲ ನೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ಇವಾಗ ನೀರಿಂದೆಲ್ಲ ತಕ್ಕೊತೀನಿ. ದೊಡ್ಡದೊಂದು ಬಟ್ಟೆ ಹಾಸಿದ್ದೀನಿ, ಕಾಟನ್ ಬಟ್ಟೆನೋ ಟವಲೋ ಪಂಚೆ ಬಟ್ಟೆ ಯಾವುದಿದ್ರೂ ಓಕೆನೇ. ನೀವು ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಇದ್ರ ಮೇಲೆ ಇದನ್ನು ನೀರಿಂದ ತೆಗೆದು ಆರಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಆರಾಕಿ ಬಿಟ್ಬಿಟ್ಟು ಚೆನ್ನಾಗಿ ನೀರು ಹೋಗೋ ಥರ ಎಲ್ಲ ಒರೆಸ್ಬೇಕು. ಇದನ್ನು ನಾನು ನಿಮಗೆ ಹೇಳ್ದಂಗೆ ಬೇಗ ಈಸಿಯಾಗಿ ಕೂಡ ಮಾಡ್ಕೋಬೋದು. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಪ್ಲೀಸ್ ವಿಡಿಯೋ ನೋಡಿ. ನಾನು ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನಾನು ಒಬ್ಬರು ನೋಡಿದ್ರೂ ನನಗೆ ಖುಷಿನೇ. ಅದರಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀವಿ. ನಾನು ಒಬ್ಬರು ನೋಡಿದ್ರೂ ನನಗೆ ಅಭಿಮಾನಿಗಳಿದ್ದಾರಪ್ಪ ಅನ್ನೋ ಖುಷಿ ಕೂಡ ನನಗೆ ಆಗುತ್ತೆ. ದಯವಿಟ್ಟು ವಿಡಿಯೋ ನೋಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತೀನಿ. ನೋಡಿ, ಈ ರೀತಿ ಒರೆಸ್ಕೋಬೇಕು ಚೆನ್ನಾಗಿ. ಒಂಚೂರು ನೀರಿನ ಅಂಶ ಇರಬಾರ್ದು. ಒಂದು 5 ನಿಮಿಷ ಬಿಟ್ಬಿಟ್ಟು ಒರೆಸ್ಕೋಬೇಕು ಚೆನ್ನಾಗಿ. ನೀವು ಅಕಸ್ಮಾತ್ ಚಿಕ್ಕದ್ರಲ್ಲಿ ಒರೆಸೋಕ್ಕಾಗಲ್ಲಪ್ಪ ಅಂದರೆ ಸ್ವಲ್ಪ ದೊಡ್ಡದು ಕಾಟನ್ ಟವಲ್ ಬರುತ್ತೆ ನೋಡಿ, ಅದರಲ್ಲಿ ವೈಟ್ ಟವಲು, ಅದರಲ್ಲಿ ಇಲ್ಲ ಪಂಚೆ ಬಟ್ಟೆನೋ ಯಾವುದ್ರಲ್ಲಿ ಹಾಕೊಂಡು ಕೂಡ ಈ ಥರ ಚೆನ್ನಾಗಿ ಒರೆಸ್ಕೋಬೇಕು. ಅದನ್ನು ಎಣ್ಣೆಗೆ ಹಾಕಬೇಕಲ್ವ, ಅದರಿಂದ ನೀರಿನ ಅಂಶ ಇರಬಾರ್ದು. ನೋಡಿ, ನಾನು ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಇದಕ್ಕೊಂದು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಏನು ಬೇಡ, ಹಾಗೆ ಕೂಡ ಮಾಡ್ಬೋದು. ಹಾಕಲೇಬೇಕಪ್ಪ ಅನ್ನೋದೇನಿಲ್ಲ. ನಾನು ನಿಮಗೆಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ಯಾವ ಪದಾರ್ಥ ಇರುತ್ತೋ ಅದರಲ್ಲೇ ಯಾವ ರೀತಿ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡ್ಬೋದು ಸ್ನೇಹಿತರೆ, ಏನಿಲ್ಲ. ಇಲ್ಲಿ 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿದ್ದೀನಿ. ಕಾರ್ನ್ಫ್ಲೋರ್ ಇಲ್ಲ ಅಂದ್ರೂ ಹಂಗೆ ಮಾಡ್ಬೋದೇನಿಲ್ಲ. ಇದನ್ನು ಸ್ವಲ್ಪ ಈ ಥರ ಡ್ರೈ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಎಣ್ಣೆ ಕಾಯ್ದಿದೆ. ಇವಾಗ ಈ ಮಿಕ್ಸ್ ಮಾಡಿರೋ ಆಲೂಗಡ್ಡೆ ಸ್ಲೈಸಸ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು ಸ್ನೇಹಿತರೆ. ಇದು ಮೀಡಿಯಮ್ ಉರಿಲೇ ಮಾಡ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಹಾಕಬೇಕಾಗುತ್ತೆ ನೀವು. ಮೀಡಿಯಮ್ ಉರಿಲೇ ಒಂದು 3 ರಿಂದ 4 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಯಾವ ರೀತಿ ಆಲೂಗಡ್ಡೆ ಬಣ್ಣ ಚೇಂಜ್ ಆಗಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕು 3 ರಿಂದ 4 ನಿಮಿಷ. ನಾನು ನಿಮ್ಗೆ ಹೇಳ್ದಂಗೆ ಹೊರಗಡೆ ತರಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಫ್ರೆಂಚ್ ಫ್ರೈಸ್ ಎಲ್ಲ. ನಾವು ಮನೇಲೇನೋ ಒಂದು 50-60 ರೂಪಾಯಲ್ಲಿ ಮಾಡ್ಕೊಂಡ್ರೆ ಮನೆಯವರೆಲ್ಲ ಆರಾಮಾಗಿ ಕುತ್ಕೊಂಡು ತಿನ್ಬೋದು. ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ವರ್ತ್ ಅನಿಸುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಹೆಲ್ದಿ ಅಂತ ಕೂಡ ಅನಿಸುತ್ತೆ. ಹೊರಗಡೆ ಚೆನ್ನಾಗಿ ಮಾಡ್ತಾರೆ, ಬಟ್ ನಮ್ಗೆ ವರ್ತ್ ಅನಿಸ್ತಾ ಮಾಡ್ಕೋಬೋದು. ನಾವು ಆಲೂಗಡ್ಡೆ ಯಾವಾಗಲೂ ಮನೇಲಿ ಇರುತ್ತೆ, ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇದನ್ನು ಒಂದು 3-4 ನಿಮಿಷ ಫ್ರೈ ಆದಮೇಲೆ ತಕ್ಕೊತಾ ಇದ್ದೀನಿ ನಾನು ಇವಾಗ. ನೋಡಿ, ಯಾವ ರೀತಿ ತಕ್ಕೋತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂದರೆ ಮನೇಲಿ ಎಲ್ಲರೂ ಮಾಡ್ಕೋಬೋದು. ಯಾವ ಆಲೂಗಡ್ಡೆಲಿ ಕೂಡ ಮಾಡ್ಕೋಬೋದು. ಏನು ದಪ್ಪ ಆಲೂಗಡ್ಡೆನೇ ಬೇಕಪ್ಪ ಅನ್ನೋದೇನಿಲ್ಲ. ಸಣ್ಣ ಆಲೂಗಡ್ಡೆ ಕೂಡ ಮಾಡ್ಕೋಬೋದು. ಸ್ವಲ್ಪ ಡಿಸ್ಟರ್ಬ್ ಇದ್ದರೆ ಕ್ಷಮಿಸಿ, ಮಕ್ಕಳುಗಳಿದ್ದಾರೆ ಸ್ವಲ್ಪ ಗಲಾಟೆ ಮಾಡ್ತಾವ್ರೆ. ನೋಡಿ, ತಕ್ಕೊಂಡಿದ್ದೀನಿ ಇವಾಗ ನಾನು ಎಣ್ಣೆಲಿ ಒಂದು 3-4 ನಿಮಿಷ ತೆಗೆದು ಫ್ರೈ ಮಾಡ್ಕೊಂಡು ಈ ಕಡೆ ಇರ್ತೆ ಆರಿದೆ ಒಂದು ಕಡೆ. ಇವಾಗ ಇದು ನೆಕ್ಸ್ಟ್ ಇನ್ನೊಂದು ಬ್ಯಾಚು ಒಂದು 5 ನಿಮಿಷ ಆರಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಹಾಕತ್ತೀನಿ ನಾನು ಇವಾಗ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಬೇಕು. 2 ಸತಿ ಫ್ರೈ ಮಾಡಬೇಕು ಸ್ನೇಹಿತರೆ, ಮರಿಬೇಡಿ. 2 ಸತಿ ಫ್ರೈ ಮಾಡಬೇಕು. ಫಸ್ಟು 3 ರಿಂದ 4 ನಿಮಿಷ ಫ್ರೈ ಮಾಡಿ ತಕ್ಕೊಂಡು ಒಂದು 5 ನಿಮಿಷ ಆರಾಕ್ಬಿಟ್ಟು ಇದು ಸೆಕೆಂಡ್ ಟೈಮ್ ಫ್ರೈ ಮಾಡ್ತಿರೋದು. ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿಬಿಟ್ಟು. ಸೆಕೆಂಡ್ ಟೈಮು ಚೆನ್ನಾಗಿ ಫ್ರೈ ಮಾಡಬೇಕು, ಡೀಪ್ ಫ್ರೈ ಆಗಬೇಕು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಒಂದು 3-4 ನಿಮಿಷ ಫ್ರೈ ಮಾಡಿ ತೆಗೆದಿಟ್ಕೊಂಡು ಅದೇ ಆಲೂಗಡ್ಡೆನ ಸೆಕೆಂಡ್ ಟೈಮು ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ, ನೀವೇ ನೋಡಿ. ಒಂದು 6 ನಿಮಿಷದ ಮೇಲೆ ಫ್ರೈ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಫ್ರೈ ಆಗಲಿ ಅಂತ ನಾನು ಮತ್ತೆ ಹಾಕಿದೆ. ನೋಡಿ, 2 ಸತಿ ಫ್ರೈ ಮಾಡಬೇಕು ಸ್ನೇಹಿತರೆ. ಆಲೂಗಡ್ಡೆ ಮರಿಬೇಡಿ, 2 ಸತಿ ಫ್ರೈ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಫ್ರೆಂಚ್ ಫ್ರೈಸು. ಎಷ್ಟು ಕ್ರಿಸ್ಪಿಯಾಗಿತ್ತು ಗೊತ್ತರ ನಿಜವಾಗ್ಲೂ. ನೋಡಿ, ಇದನ್ನು ನಾನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ, ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಈಸಿಯಾಗಿ ಕೂಡ ಆಯಿತು ಅಂತ ನೀವೇ ನೋಡಿ. ಯಾವ ಪದಾರ್ಥನೂ ಬೇಕಿಲ್ಲ ಇದಕ್ಕೆ. ನಾನು ನಿಮ್ಗೆ ಹೇಳ್ದಂಗೆ ಕಾರ್ನ್ಫ್ಲೋರ್ ಇಲ್ಲ ಅಂದರೂ ಪರವಾಗಿಲ್ಲ. ನೋಡಿ, ಇದನ್ನು ಕರೆದಿರೋದನ್ನೆಲ್ಲ ಒಂದು ಬಟ್ಲಿಗೆ ಹಾಕೋತಾ ಇದ್ದೀನಿ ನಾನು ಫ್ರೆಂಚ್ ಫ್ರೈಸ್ನ. ನೋಡಿ ಸ್ನೇಹಿತರೆ, ನಾನು ಕರೆದಿದ್ದೆಲ್ಲ ಒಂದು ಬಟ್ಲಿಗೆ ಹಾಕೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪು,
ಪುಡಿ ಮಾಮೂಲಿ, ಒಂದು 1/4 ಟೇಬಲ್ ಸ್ಪೂನ್ ಕೆಂಪುಮೆಣ್ಸಿನ್ಕಾಯಿ ಪುಡಿ ಹಾಕ್ಕೊತಾ ಇದ್ದೀನಿ. ಕೆಂಪುಮೆಣ್ಸಿನ್ಕಾಯಿ ಪುಡಿ ಆಪ್ಷನಲ್ಲು, ನಿಮ್ಮ ಮಕ್ಕಳು ತಿನ್ನೋರಾದ್ರೆ ಏನು ಬೇಡ, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ, ಬರೀ ಉಪ್ಪೊಂದು ಹಾಕ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಕೊಡಬೇಕಾಗತ್ತೆ. ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಬೇಗ ಫ್ರೆಂಚ್ ಫ್ರೈಸ್ ಮನೇಲೇ ಆಯಿತು. ನೀವೇ ನೋಡಿದ್ರಲ್ವಾ, ನಿಜವಾಗ್ಲೂ ಎಲ್ಲರೂ ಇಷ್ಟಪಟ್ಟು ಮಕ್ಳುಗಳು ತಿಂದರು. ನನ್ನ ಮಗನಿಗೊಂದು ಪೀಸ್ ತಿನ್ನಿಸ್ತಾ ಇದ್ದೀನಿ ಸಾಸಲ್ಲಿ ತಿಂದ್ಬಿಟ್ಟು ಹೇಳ್ತಾನೆ ರೀ, ಮಾಮೂಲಿ ಟೊಮೊಟೊ ಕೆಚಪಲ್ಲಿ ಸೂಪರಾಗಿತ್ತು ಅಂತ ಹೇಳ್ದೆ. ನಿಜವಾಗ್ಲೂ ನನ್ನ ಮೊಮ್ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ದಯವಿಟ್ಟು ಈ ವಿಡಿಯೋ ತಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ.